ಈ ವಿತೌಟ್ ಕುಚ್ಚು ಡಿಸೈನ್ ಅಥವಾ ಬಾರ್ಡರ್ ಡಿಸೈನ್ನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಈ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಹಲೋ ಆಲ್, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಡಿಸೈನ್ನ ಮಾಡೋದಕ್ಕೆ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ ಮತ್ತು 10.075 mm ನೀಡಲ್ನ ತೊಗೊಂಡಿದ್ದೀನಿ. ಥ್ರೆಡ್ನ ಲಾಸ್ಟಲ್ಲಿ ಗಂಟು ಹಾಕ್ಕೊಂಡು ಈಗ ಥ್ರೆಡ್ನ ಲೇಸ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಥ್ರೆಡ್ನ ಲಾಕ್ನ ಮಾಡಿದ್ದಾದಮೇಲೆ ಅದ್ರ ಲಾಕ್ನ ಮಾಡಿರೋ ಜಾಗದಲ್ಲೇ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಥ್ರೆಡ್ ಸೆಕ್ಯೂರ್ ಆಗಿರಲಿ ಅಂತ ಅಷ್ಟೇ. ನೀವು ಬೇಕಾದರೆ ಒಂದು ಸರಿ ಸಹ ಲಾಕ್ನ ಮಾಡ್ಕೋಬೋದು. ಈಗ ಲಾಕ್ನ ಮಾಡಿದಾದಮೇಲೆ 2 ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. 1 2 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಲಾಕ್ ಮಾಡಿದ್ದೀವಲ್ಲ, ಲಾಕ್ನ ಪಕ್ಕದಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ಈಗ ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಲಾಕ್ನ ಪಕ್ಕದಲ್ಲೇ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ, ಅಂದರೆ ಡಬಲ್ ಕ್ರೋಶನ ಹಾಕಿದ್ದೀನಿ. ಲಾಕ್ನ ಮಾಡಿಕೊಂಡು 2 ಚೈನ್ಸ್ನ ಹಾಕಿ ಡಬಲ್ ಕ್ರೋಶನ ಹಾಕಿದ್ದೀನಿ. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಡಬಲ್ ಕ್ರೋಶ ಹಾಕಿದ್ದೀವಲ್ಲ, ಆ ಡಬಲ್ ಕ್ರೋಶೆಟ್ ಪಕ್ಕದಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ಅಥವಾ ಕಂಬವನ್ನು ಹಾಕ್ತಾಯಿದ್ದೀನಿ. 2 ಡಬಲ್ ಕ್ರೋಶೆಟ್ಸ್ ಆಯಿತು. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆಟ್ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 3 ಆಯಿತು. ಈಗ ಮತ್ತೆ ಇನ್ನೂ ಒಂದು ಸರಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಆ ಕಂಬದ ಪಕ್ಕದಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ನೋಡಿ, ಲಾಕ್ನ ಮಾಡಿ 2 ಚೈನ್ಸ್ನ ಹಾಕಿ 4 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. ಈಗ ಮತ್ತೆ ಒಂದು ಚೈನ್ನ ಹಾಕ್ಕೊತೀನಿ. 4 ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಚೈನ್ನ ಹಾಕಿದ್ದಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ತರಬೇಕು. ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಈಗ ನೀಡಲ್ ಮೇಲೆ 3 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ನೀಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಳಿ. ಮುಂದೆಗೆ ಹಾಕಿದ್ರೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಕಂಬದ ಪಕ್ಕದಲ್ಲೇ ಇನ್ನೂ ಒಂದು ಕಂಬನ ಹಾಕ್ತಾಯಿದ್ದೀನಿ. ಇದೇ ರೀತಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆಟ್ ಪಕ್ಕದಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ನ ಹಾಕಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಆ ಡಬಲ್ ಕ್ರೋಶೆಟ್ ಪಕ್ಕದಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ನಾನು ಒಂದು ಚೈನ್ನ ಹಾಕಿ 4 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. 4 ಡಬಲ್ ಕ್ರೋಶೆಟ್ನ ಹಾಕಿದಾದಮೇಲೆ ಮತ್ತೆ ಈಗ ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಈಗ 4 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕ್ಕೋಬೇಕು. ನೀವು ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ಳಿ. ಮುಂದೆಗೆ ಹಾಕ್ಕೊಂಡ್ರೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಮತ್ತು ಈಗ ನಾನು 4 ಡಬಲ್ ಕ್ರೋಶೆಟ್ ಕಂಬನ ಹಾಕ್ತಾಯಿದ್ದೀನಿ. 2 ಕಂಬ ಆಯಿತು. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಕಂಬದ ಪಕ್ಕದಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 3 ಆ್ಯಂಡ್ 4 ಡಬಲ್ ಕ್ರೋಶೆಟ್ ಕಂಬನ ಹಾಕಿದಾದಮೇಲೆ ಮತ್ತೆ ಈಗ ಒಂದು ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ತಾಯಿದ್ದೀನಿ. ನೋಡಿ, ಡಿಸೈನ್ ಈ ರೀತಿ ಬರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ನ ಹಾಕಿ 4 ಡಬಲ್ ಕ್ರೋಶೆಟ್ನ ಹಾಕಿ ಮತ್ತು ಒಂದು ಚೈನ್ನ ಹಾಕಿ ಮತ್ತು 4 ಡಬಲ್ ಕ್ರೋಶೆಟ್ಸ್ ಮತ್ತು ಒಂದು ಚೈನ್ ಮತ್ತು 4 ಡಬಲ್ ಕ್ರೋಶೆಟ್ಸ್ ಮತ್ತು ಒಂದು ಚೈನ್ ಮತ್ತು 4 ಡಬಲ್ ಕ್ರೋಶೆಟ್ಸ್ ಇದೇ ರೀತಿ ಡಿಸೈನ್ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಬೇಸ್ಲೈನ್ ಫುಲ್ ಇದೇ ರೀತಿ ಬರುತ್ತೆ. ಬೇಸ್ಲೈನ್ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಬೇಸ್ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಇದು ಎಂಡಿಂಗಲ್ಲಿ ಹೇಗೆ ಮಾಡೋದು ಅಂತ ಸಹ ತೋರಿಸ್ತೀನಿ ನೋಡಿ.
4 ಡಬಲ್ ಕ್ರೋಶೆಟ್ಸ್ನ ಹಾಕ್ಕೋಬೇಕು, ಒಂದು ಚೈನ್ನ ಹಾಕ್ಕೋಬೇಕು, ಮತ್ತು 4 ಡಬಲ್ ಕ್ರೋಶೆಟ್ಸ್, ಒಂದು ಚೈನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತು 4 ಡಬಲ್ ಕ್ರೋಶೆಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಡಿಸೈನ್ ಈ ರೀತಿ ಬರುತ್ತೆ. ಎಂಡಿಂಗಲ್ಲಿ ನೋಡಿ ನಾನು 4 ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಂಡು ಮತ್ತು 2 ಚೈನ್ಸ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಮೇಲೆ ಎಳೆದೆ, ಥ್ರೆಡ್ ಲಾಕ್ ಆಗಿದೆ. ಬೇಸ್ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಬೇಸ್ಲೈನ್ ಈ ರೀತಿ ಕಾಣಿಸುತ್ತೆ. ಇದು ವಿತೌಟ್ ಕುಚ್ಚು ಡಿಸೈನ್ ನೋಡಿ. ಸ್ಟಾರ್ಟಿಂಗಲ್ಲಿ ಲಾಕ್ನ ಮಾಡಿ 2 ಚೈನ್ಸ್ನ ಹಾಕಿ ಮತ್ತು 4 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. 4 ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು 4 ಡಬಲ್ ಕ್ರೋಶೆಟ್, ಒಂದು ಚೈನ್, 4 ಡಬಲ್ ಕ್ರೋಶೆಟ್, ಒಂದು ಚೈನ್, 4 ಡಬಲ್ ಕ್ರೋಶೆಟ್. ಇದೇ ರೀತಿ ಬೇಸ್ಲೈನ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಬೇಸ್ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ಗೆ ಬೇರೆ ಕಲರ್ ಥ್ರೆಡ್ನ ತೊಗೊಂಡು ಈ ರೀತಿ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ, 3 mm ಬೀಡ್ಸು. ಈಗ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ 2 ಚೈನ್ಸ್ನ ಹಾಕಿದ್ದೆಲ್ಲ ಅಲ್ಲಿ ಈ ಥ್ರೆಡ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಥ್ರೆಡ್ನ ಲಾಕ್ ಮಾಡಿದ್ದಾದಮೇಲೆ ಆ 2 ಚೈನ್ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊತೀನಿ. 2 ಚೈನ್ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶನ ಹಾಕಿದ್ದಾದಮೇಲೆ ಒಂದು ಚೈನ್ನ ಹಾಕ್ಕೊತೀನಿ. ಎಕ್ಸ್ಟ್ರಾ ಒಂದು ಚೈನ್ನ ಹಾಕ್ಕೊಂಡು ಈಗ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಇಲ್ಲಿ 4 ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ ಹಾಕಿದ್ದೀವಲ್ಲ, ಈ ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ನ ಹಾಕಿದ್ವಿ ಬೇಸ್ಲೈನಲ್ಲಿ. ಆ 1 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 4 ಲೂಪ್ ಇದೆ. ಫಸ್ಟ್ ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ, ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ, ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡ್ತಾ ಇದ್ದೀನಿ. ಅಂದರೆ 3 ಟೈಮ್ಸ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಇದನ್ನು ತ್ರಿಬಲ್ ಕ್ರೋಶೆಟ್ ಅಂತಾರೆ. ತ್ರಿಬಲ್ ಕ್ರೋಶೆಟ್ನ ಹಾಕಿ ಈಗ ಥ್ರೆಡ್ನ ಮೇಲೆ ಎಳೆದು ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಬೀಡ್ 3 mm ಬೀಡನ್ನ ಆ್ಯಡ್ ಮಾಡಿ, ಬೀಡನ್ನ ಆ್ಯಡ್ ಮಾಡಿದ್ದಾದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ನ ಮಾಡಿಕೊಂಡು ಈಗ ಈ ತ್ರಿಬಲ್ ಕ್ರೋಶೆಟ್ಗೆ ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೋಬೇಕು. ಈ ತ್ರಿಬಲ್ ಕ್ರೋಶೆಟ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 2 ಲೂಪ್ ಇದೆ, 2 ಲೂಪಿಂದನೂ ನೀಡಲ್ನ ಪಾಸ್ ಮಾಡಿದ್ದೀನಿ. ಅದನ್ನು ಸಿಂಗಲ್ ಕ್ರೋಶೆಟ್ ಅಂತಾರೆ. ಇದೇ ರೀತಿ ನಾನು ಇನ್ನು 4 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಈಗ 1 ಆಯಿತು, ಇನ್ನು 4 ಸಿಂಗಲ್ ಕ್ರೋಶೆಟ್. ಇದು ಸೆಕೆಂಡ್ ಒನ್. ಈ ತ್ರಿಬಲ್ ಕ್ರೋಶೆಟ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. 3 ಸಿಂಗಲ್ ಕ್ರೋಶೆಟ್ಸ್ ಆಯಿತು. ನೆಕ್ಸ್ಟ್ ಅದೇ ರೀತಿ ತ್ರಿಬಲ್ ಕ್ರೋಶೆಟ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 2 ಲೂಪ್ ಇದೆ, 2 ಲೂಪಿಂದನೂ ನೀಡಲ್ನ ಪಾಸ್ ಮಾಡಬೇಕು. 4 ಕಂಪ್ಲೀಟ್ ಆಯಿತು. ಈಗ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ತ್ರಿಬಲ್ ಕ್ರೋಶೆಟ್ಗೆ ಟೋಟಲ್ 5 ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. ಫಸ್ಟು ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡಿಕೊಂಡು 5 ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. 5 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಇಲ್ಲಿ ನಾವು ತ್ರಿಬಲ್ ಕ್ರೋಶೆಟ್ ಹಾಕಿದ್ದೀವಲ್ಲ 1 ಚೈನ್ ಗ್ಯಾಪ್ಗೆ, ಆ 1 ಚೈನ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ಮತ್ತೊಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಟೋಟಲ್ ಈ 1 ಚೈನ್ ಗ್ಯಾಪಲ್ಲಿ ಹಾಕಿರೋದು ಸೇರಿ 6 ಸಿಂಗಲ್ ಕ್ರೋಶೆಟ್ಸ್ ಆಯಿತು. ಈಗ ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 4 ಡಬಲ್ ಕ್ರೋಶೆಟ್ ಆದಮೇಲೆ ನೆಕ್ಸ್ಟ್ 1 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 4 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ, ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ, ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. 3 ಟೈಮ್ಸ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಇದನ್ನು ತ್ರಿಬಲ್ ಕ್ರೋಶೆಟ್ ಅಂತಾರೆ. ತ್ರಿಬಲ್ ಕ್ರೋಶೆಟ್ನ ಹಾಕಿದ್ದಾದಮೇಲೆ ಥ್ರೆಡ್ನ ಮೇಲೆ ಎಳೆದು ಒಂದು 3 mm ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 3 mm ಬೀಡನ್ನ ಆ್ಯಡ್ ಮಾಡಿಕೊಂಡು ಇದು ವಿತೌಟ್ ಕುಚ್ಚು ಡಿಸೈನು, ಬಾರ್ಡರ್ ಡಿಸೈನು, ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಬೀಡನ್ನ ಆ್ಯಡ್ ಮಾಡಿದ್ದಾಯಿತು. ಈಗ ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ನ ಮಾಡಿಕೊಂಡು ತ್ರಿಬಲ್ ಕ್ರೋಶೆಟ್ಗೆ 5 ಸಿಂಗಲ್ ಕ್ರೋಶೆಟ್ನ ಮಾಡಬೇಕು. ಈ ತ್ರಿಬಲ್ ಕ್ರೋಶೆಟ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. 1 ಮತ್ತು ಅದೇ ರೀತಿ
ಟ್ರಿಬಲ್ ಕ್ರೋಶೆಟ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆಟ್ 2 3 4 ಒಂದು ಟ್ರಿಬಲ್ ಕ್ರೋಶೆಟ್ಗೆ 5 ಸಿಂಗಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. ಬೀಡ್ನ ಆ್ಯಡ್ ಮಾಡಿ ಸಿಂಗಲ್ ಕ್ರೋಶೆಟ್ನ ಹಾಕಿರೋದು. ಇದು 5th ಒನ್ 5 ಸಿಂಗಲ್ ಕ್ರೋಶೆಟ್ಸ್ ಆಯಿತು. ಈಗ ನೆಕ್ಸ್ಟು ಒಂದು ಚೈನ್ ಗ್ಯಾಪಲ್ಲಿ ಟ್ರಿಬಲ್ ಕ್ರೋಶೆಟ್ ಹಾಕಿದ್ದೀವಲ್ಲ, ಸೇಮ್ ಅದೇ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಟೋಟಲ್ 6 ಸಿಂಗಲ್ ಕ್ರೋಶೆಟ್ಸ್ ಆಗುತ್ತೆ. ನಾನು ಟ್ರಿಬಲ್ ಕ್ರೋಶೆಟ್ಗೆ 5 ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ ಹಾಗೂ ಒಂದು ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. ಟೋಟಲ್ 6 ಸಿಂಗಲ್ ಕ್ರೋಶೆಟ್ಸ್ ಆಯಿತು. ಇದೇ ರೀತಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಬೇಕು. ಈಗ ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 2 ಸಾರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟು ಒಂದು ಚೈನ್ ಗ್ಯಾಪ್ ಇದೆಯಲ್ಲ 4 ಡಬಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ ಈಗ 4 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ, ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ, ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು. ಟೋಟಲ್ 3 ಟೈಮ್ಸ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಅಂದರೆ ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊಂಡು ಈಗ ಥ್ರೆಡ್ನ ಮೇಲೆ ಎಳೆದು ಒಂದು ಸ್ಮಾಲ್ 3 mm ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 3 mm ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ನ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಬೀಡ್ ಲಾಕ್ ಮಾಡ್ತೀರಾ ಹಾಗೆ ಕಂಟಿನ್ಯೂ ಮಾಡ್ಬೋದು. ಬೀಡ್ ಲಾಕ್ನ ಮಾಡಿಕೊಂಡು ಈ ಟ್ರಿಬಲ್ ಕ್ರೋಶೆಟ್ಗೆ ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ನಾನು 5 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. 1 2 3 4 and 5 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. ಟ್ರಿಬಲ್ ಕ್ರೋಶೆಟ್ ಹಾಕಿದ್ದೀವಲ್ಲ ಸೇಮ್ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶೆಟ್. ಡಿಸೈನ್ ಈ ರೀತಿ ಕಾಣಿಸುತ್ತೆ. ಎಂಡಿಂಗ್ವರೆಗೂ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡಿದ್ದೀನಿ. ಈ ಎಂಡಿಂಗಲ್ಲಿ ಲಾಸ್ಟಲ್ಲಿ 4 ಡಬಲ್ ಕ್ರೋಶೆಟ್ನ ಹಾಕಿದ್ದೀವಲ್ಲ, 4th ಡಬಲ್ ಕ್ರೋಶೆಟ್ಗೆ ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊಂಡು ಬೀಡನ್ನ ಆ್ಯಡ್ ಮಾಡಿ ಆ ಟ್ರಿಬಲ್ ಕ್ರೋಶೆಟ್ಗೆ 5 ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. 5 ಸಿಂಗಲ್ ಕ್ರೋಶೆಟ್ನ ಹಾಕಿ ಸೇಮ್ ಗ್ಯಾಪಲ್ಲೇ ಟ್ರಿಬಲ್ ಕ್ರೋಶೆಟ್ ಹಾಕಿರ್ತೀವಲ್ಲ 4th ಡಬಲ್ ಕ್ರೋಶೆಟ್ಗೆ, ಆ ಸೇಮ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 4th ಡಬಲ್ ಕ್ರೋಶೆಟ್ ಮೇಲ್ಗಡೆ ಸಿಂಗಲ್ ಕ್ರೋಶೆಟ್ನ ಹಾಕಿ 2 ಚೈನ್ಸ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಮೇಲೆ ಎಳೆದೆ, ಥ್ರೆಡ್ ಲಾಕ್ ಆಯಿತು. ಡಿಸೈನ್ ಫುಲ್ ಕಂಪ್ಲೀಟ್ ಆಯಿತು. ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇದು ವಿತೌಟ್ ಕುಚ್ಚು ಡಿಸೈನ್, ಬಾರ್ಡರ್ ಡಿಸೈನ್. ತುಂಬ ಎಲಿಗೆಂಟ್ ಲುಕ್ ಕೊಡ್ತಾ ಇದೆ ಹಾಗೂ ಈಸಿಯಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಬಿಗಿನರ್ಸು ಸಹ ಈಸಿಯಾಗಿ ಹಾಕ್ಬೋದು ಈ ಡಿಸೈನ್ನ. ಈ ಡಿಸೈನ್ಗೆ ಚಾರ್ಜ್ ಮಾಡೋದಾದರೆ 350ಇಂದ 400ವರೆಗೂ ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು. ಇದು ವಿತೌಟ್ ಕುಚ್ಚು ಡಿಸೈನ್. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.